ಮಾಡು ದಾನ ಧರ್ಮ ಪರವುಪಕಾರವ ಮರೆಯದಿರೆಚ್ಚರಿಕೆ ಮರೆಯದಿರೆಚ್ಚರಿಕೆ. ಓಂ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಮಿದಂ ಶರೀರಂ. ಮರಗಳು ಹಣ್ಣನ್ನು ನೀಡುವುದು, ನದಿಗಳು ಹರಿಯುವುದು, ದನಗಳು ಹಾಲನ್ನು ಕರುಣಿಸುವುದು ಇವೆಲ್ಲವೂ ಸ್ವಾರ್ಥವಿಲ್ಲದ ಮನೋಭಾವದಿಂದ. ಪರೋಪಕಾರವೇ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುವುದು. ಸದುದ್ದೇಶದಿಂದ ನಿಸ್ವಾರ್ಥವಾಗಿ ಮಾಡುವ ಸಾಮಾಜಿಕ ಸೇವೆ ದೇವರಿಗೆ ಸಮರ್ಪಿಸುವ ಪೂಜೆಯಂತೆ ದೈವಿಕ ಕಲೆಯುಳ್ಳದ್ದು. ಯಾವುದೇ ಫಲಾಪೇಕ್ಷೆಯಿಲ್ಲದೆ ಬಡವರಿಗೆ, ಅಶಕ್ತರಿಗೆ, ಜನ ಕಲ್ಯಾಣಾರ್ಥವಾಗಿ ಅಗತ್ಯ ಇರುವವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹುಟ್ಟಿಕೊಂಡ ಸಂಸ್ಥೆ ಶಿವಾಯ ಫೌಂಡೇಶನ್. ಆರಂಭದಲ್ಲಿ ಸಮಾನ ಚಿಂತನೆಯುಳ್ಳ 11 ಜನರಿಂದ ಆರಂಭವಾದ ಈ ಸಣ್ಣ ಸಂಸ್ಥೆಗೆ ಈ 6ರ ಹರೆಯ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಮಹಾರಾಷ್ಟ್ರದ ಮರಾಠಿ ನೆಲದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುತ್ತಿರುವ ಈ ಸಂಸ್ಥೆಯಲ್ಲಿ ಈಗಲೂ ಸಾವಿರಾರು ಜನರಿಲ್ಲ. 80 ಸಮಾನ ಮನಸ್ಕ ಯುವಕರ ತಂಡ ಜನಪರ ಕಾಳಜಿಯಿಂದ ಮಾಡುತ್ತಿರುವ ಕೆಲಸದಿಂದಲೇ ಸದ್ದಾಗುತ್ತಿದೆ, ಸುದ್ದಿಯಾಗುತ್ತಿದೆ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ ಎಂಬ ಶಿಶುನಾಳ ಶರೀಫರ ಅರ್ಥಪೂರ್ಣ ಮಾತಿನಂತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮಿಂದ ಕೈಲಾದಷ್ಟು ಇತರರ ನೋವಿಗೆ ಸ್ಪಂದಿಸಬೇಕು. ಬರೀ ದಾನವನಾಗದೆ ಮಾನವನಾಗಿ ಬಾಳಬೇಕು. ನಮ್ಮಲ್ಲಿ ಇಲ್ಲದೇ ಇದ್ದಾಗ ಇದ್ದವರಲ್ಲಿ ಒಂದಿಷ್ಟು ಪಡೆದುಕೊಂಡಾದರೂ ನೊಂದವರ ಬದುಕಿಗೆ ಆಶಾಕಿರಣವಾಗಬೇಕು ಎನ್ನುವ ಆಶಯವಿದ್ದರೂ ಹೊರಗಿನಿಂದ ಪಡೆದ ದೇಣಿಗೆ ಬಹಳ ಕಡಿಮೆ. ತಮ್ಮ ಸಂಪಾದನೆಯ ಬಹುಪಾಲು ಸಮಾಜಕ್ಕೆ ಎಂಬ ಮನದಿಚ್ಛೆಯಿಂದಲೇ ಮುಂದಡಿಯಿಟ್ಟ ಶಿವಾಯ ಫೌಂಡೇಶನ್ ಜನರ ಮನಸ್ಸನ್ನು ಗೆದ್ದಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಸೇವಾ ಹಿ ಮಮ ಧರ್ಮ ಎಂಬ ಪ್ರಾಜ್ಞರ ಮಾತಿನಂತೆ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯ ಹೀಗೆ ಬೇರೆ ಬೇರೆ ಬಗೆಯಲ್ಲಿ ಸಮಾಜ ಸೇವೆಯನ್ನು ಮಾಡಲೆಂದೇ 2018ರ ಜನವರಿ 12ರಂದು ಶಿವಾಯ್ ಫೌಂಡೇಶನ್ ಸ್ಥಾಪನೆಯಾಯಿತು. ನೀನು ನಿನಗಾಗಿ ಬದುಕಿದರೆ ಅದು ಬದುಕಲ್ಲ. ನೀನಿರುವ ಸಮಾಜಕ್ಕಾಗಿ, ದೇಶಕ್ಕಾಗಿ ಬದುಕಿದರೆ ಮಾತ್ರ ಅದು ಸಾರ್ಥಕ ಬದುಕು. ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಪಾಲಿಸುವ ನಿಟ್ಟಿನಲ್ಲಿ ಅವರ ಪುಣ್ಯ ದಿನದಂದು ದೇಶ ವಿದೇಶದ ಕ್ಯಾನ್ಸರ್ ರೋಗಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಂತ ಘಾಡ್ಗೆ ಧರ್ಮಶಾಲೆಯಲ್ಲಿ ಶಿವಾಯ ಫೌಂಡೇಶನ್ ಸಂಸ್ಥೆಯನ್ನು ದೀಪ ಬೆಳಗಿಸಿ ಅಶಕ್ತರ ಬಾಳಿಗೆ ಬೆಳಕಾಗಲೆಂದೇ ಸಂಕಲ್ಪ ತೊಟ್ಟು ಈ ಸಂಸ್ಥೆ ಶುಭಾರಂಭಗೊಂಡಿತು. ಈ ಸಂಸ್ಥೆ ಅಂದಿನಿಂದ ಇಂದಿನವರೆಗೆ ನೊಂದ ಜೀವಗಳ ಕಣ್ಣೀರಿನಲ್ಲಿಯೇ ಪಾಲು ಪಡೆದು ಅವರಿಂದ ತಮ್ಮ ಬದುಕಿಗೂ ಒಂದಿಷ್ಟು ಅದಮ್ಯ ಚೇತನವನ್ನು ಪಡೆದುಕೊಂಡು ಸೇವಾ ಧರ್ಮದಿಂದ ಮುಂಬೈ ಮಹಾನಗರಿಯಲ್ಲಿ ಸಮಾಜ ಸೇವೆಯ ಮುಖೇನ ಮಾಡಿರುವ ಕೆಲಸ ಮಹತ್ತರವಾದುದು. ಸಮಾನ ಮನಸ್ಕ ಸ್ನೇಹಿತರು ಅನ್ಯೂನ್ಯವಾಗಿ ಪ್ರೀತಿಯಿಂದ ಕಟ್ಟಿದ ಈ ಶಿವಾಯ ಫೌಂಡೇಶನ್ ಇದುವರೆಗೆ ಮಾಡಿರುವ ಸಮಾಜಪರ ಕಾರ್ಯಗಳತ್ತ ಕ್ಷಾಕಿರಣ ಬೀರಿದಾಗ ನಮಗೆ ಅಲ್ಲಿ ಕೆಲವು ಅಪೂರ್ವ ಸಂಗತಿಗಳು ಗೋಚರಿಸುತ್ತವೆ. ಅಶಕ್ತರಿಗೆ ವೈದ್ಯಕೀಯ ನೆರವು ನೀಡುವ ಉದ್ದೇಶದಿಂದ ಸ್ಥಾಪಿತವಾದ ಈ ಸಂಸ್ಥೆ ಕ್ಯಾನ್ಸರ್ ರೋಗ ಪೀಡಿತರಿಗೆ, ಇತರ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಪುಟಾಣಿಗಳಿಗೆ, ಹೀಗೆ ಅಶಕ್ತ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅವರ ಚಿಕಿತ್ಸೆಗೆ ಈ ಸಂಸ್ಥೆಯು ಶಕ್ಯಾನುಸಾರ ಸುಮಾರು 20,000ದಿಂದ 25,000 ರೂಪಾಯಿವರೆಗೆ ಸುಮಾರು 71 ಬಡ ಪರಿವಾರಗಳಿಗೆ ನೆರವು ನೀಡುತ್ತಾ ಬಂದಿದೆ. ಶಿವಾಯ ಫೌಂಡೇಶನ್ ಪುಟ್ಟ ಸಂಸ್ಥೆಯಾದರೂ ಇವರು ಒಳನಾಡು ಮತ್ತು ಹೊರನಾಡಿನಲ್ಲಿ ಸಮಾಜದ ಅತಿ ಹೆಚ್ಚು ಜನರನ್ನು ತಲುಪಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬುದ್ಧಿಮಾಂದ್ಯ ಮತ್ತು
ವಿಶೇಷ ಮಕ್ಕಳ ಶಾಲೆಗೆ ನೆರವು ನೀಡುವ ಯೋಜನೆಯನ್ನು ಹಾಕಿಕೊಂಡಿರುವ ಈ ಸಂಸ್ಥೆ ವಿಕ್ರೋಲಿಯ ಪ್ರಗತಿ ವಿದ್ಯಾಲಯದಲ್ಲಿ 2 ಲಕ್ಷ ವೆಚ್ಚದಲ್ಲಿ ತರಗತಿಯ ಕೊಠಡಿಗಳ ನಿರ್ಮಾಣ, ಕಾರ್ಕಳದ ವಿಜೇತ ವಿಶೇಷ ಶಾಲೆಗೆ 1,30,000 ರೂಪಾಯಿ ನೆರವು ನೀಡಿದೆ. ಮೂಡಬಿದಿರೆಯ ಸ್ಫೂರ್ತಿ ವಿಶೇಷ ಶಾಲೆಗೆ 1,20,000 ನೆರವು ನೀಡಿ ಪುಣ್ಯದ ಕೆಲಸವನ್ನು ಮಾಡಿದೆ. ಬೆಂಗಳೂರಿನಲ್ಲಿರುವ ನಮ್ಮ ಪುರಾತನ ಮತ್ತು ಆಧುನಿಕ ಶಿಕ್ಷಣ ರೀತಿಯ ಶಿಕ್ಷಣ ಸಂಸ್ಥೆ ಶುಭಂ ಕರೋತಿ ಗುರುಕುಲಕ್ಕೆ 80,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಿದೆ. ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರವಲ್ಲದೆ ವೈಯಕ್ತಿಕವಾಗಿಯೂ ಎಷ್ಟೋ ಮಕ್ಕಳಿಗೆ ಶಿಷ್ಯವೇತನ, ಶೈಕ್ಷಣಿಕ ನೆರವು ನೀಡಿ ಬಡ ಮಕ್ಕಳ ಬಾಳಿಗೆ ಬೆಳಕಾಗಿದೆ. ಮಕ್ಕಳ ಪಾಲಕರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ವಿದ್ಯಾರ್ಥಿ ವೇತನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದು, ಹೀಗೆ ಈ ಸಂಸ್ಥೆ ಸುಮಾರು 210 ವಿದ್ಯಾರ್ಥಿಗಳಿಗೆ 14,64,000 ರೂಪಾಯಿ ಶೈಕ್ಷಣಿಕ ನೆರವು ನೀಡುತ್ತಾ ಬಂದಿದೆ. ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಸಹಾಯ ಹಸ್ತ ನೀಡುವ ಮಹತ್ವದ ಯೋಜನೆಯಡಿಯಲ್ಲಿ ಖಾರ್ಗರ್ನ ಗಿರಿಜಾ ವೆಲ್ಫೇರ್ ಅಸೋಸಿಯೇಷನ್, ಬ್ರಹ್ಮಾವರದ ಅಪ್ಪ ಅಮ್ಮ ವೃದ್ಧಾಶ್ರಮ, ಡೊಂಬಿವಿಲಿಯ ಸಾಯಿಧಾಮ್ ಓಲ್ಡ್ ಏಜ್ ಹೋಮ್, ಕಾರ್ಕಳದ ಹೊಸಬೆಳಕು ಆಶ್ರಮ ಮತ್ತು ಕೋಪರ್ ಖೇರ್ನಿಯ ಸ್ವೀಟ್ ಹೋಮ್ ವೃದ್ಧಾಶ್ರಮಕ್ಕೆ ಆರ್ಥಿಕ ನೆರವು ಮತ್ತು ಊಟ ವಸತಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದ ಸಂಸ್ಥೆ ಶಿವಾಯ ಫೌಂಡೇಶನ್. ಈ ಸಂಸ್ಥೆಯ ಸದಸ್ಯರು ತಮ್ಮ ಹುಟ್ಟುಹಬ್ಬ, ಮದುವೆ ವಾರ್ಷಿಕೋತ್ಸವ, ಹಬ್ಬ ಹರಿದಿನಗಳನ್ನು ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಆಶ್ರಮಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡಿ ಊಟ ಉಡುಗೊರೆಗಳನ್ನೂ ನೀಡಿ ತಮ್ಮ ಸಂತೋಷವನ್ನು ಅವರೊಂದಿಗೆ ಹಂಚಿಕೊಂಡು ವಿಭಿನ್ನವಾಗಿ ಆಚರಿಸುತ್ತಾರೆ. ತನ್ನವರಿಂದಲೇ ತಿರಸ್ಕೃತರಾದವರೊಂದಿಗೆ ಯಾವುದೇ ಸಂಬಂಧವಿಲ್ಲದ ಈ ಸಂಸ್ಥೆಯವರು ಮನೆಯವರಂತೆ ಖುಷಿಯಿಂದ ಆಚರಿಸಿ ಸಾರ್ಥಕ ಭಾವವನ್ನು ಪಡೆಯುತ್ತಾರೆ. ಕಾರ್ಕಳ ಹಿರ್ಗಾನದ ಗುಡಿಸಲಿನಲ್ಲಿ ಹಾಸಿಗೆ ಹಿಡಿದಿರುವ ತಂದೆ ಮತ್ತು 2 ಮಕ್ಕಳ ಜೊತೆ ವಾಸಿಸುತ್ತಿರುವ ಮಹಿಳೆಗೆ, ಕಾರ್ನಾಡ್ನಲ್ಲಿ 3 ಹೆಣ್ಣು ಮಕ್ಕಳ ಜೊತೆ ಗುಡಿಸಲಿನಲ್ಲಿ ವಾಸಿಸುತ್ತಿರುವ ಮಹಿಳೆಗೆ ಪ್ರತಿ ತಿಂಗಳು ವಿಧವಾ ವೇತನ ಮತ್ತು ಮನೆಯ ರೇಷನ್ ಸಾಮಗ್ರಿಗಳನ್ನು ಒದಗಿಸುವ ಕೆಲಸವನ್ನು ಮಾಡುತ್ತಿದೆ. ಕೊರೋನಾ ದುರಿತ ಕಾಲದಲ್ಲಿ ಈ ಸಂಸ್ಥೆಯ ಸದಸ್ಯರು ಕೆಲಸವಿಲ್ಲದೆ ಇದ್ದರೂ ತಮ್ಮ ನಾಳೆಗಳ ಬಗ್ಗೆ ಯೋಚಿಸದೆ ಊಟಕ್ಕೂ ಕಷ್ಟಪಡುತ್ತಿದ್ದವರನ್ನು ಗುರುತಿಸಿ ಆಂಟಿ ಹಂಗರ್ ಡ್ರೈವ್ ಮೂಲಕ ಆಹಾರ ಕಿಟ್ ವಿತರಿಸುವ ಕಾರ್ಯವನ್ನು ಮಾಡಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಮನೆ ಮಠಗಳಿಲ್ಲದೆ ರಸ್ತೆ ಬದಿಯಲ್ಲಿರುವ ಎಷ್ಟೋ ಜನರಿಗೆ ತಮ್ಮ ಕೆಲಸವನ್ನು ಮುಗಿಸಿ ಬಂದು ರಾತ್ರಿ 2-3 ಗಂಟೆಯಾದರೂ ಲೆಕ್ಕಿಸದೆ ಅಂಥವರನ್ನು ಹುಡುಕಿ ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ಚಳಿಗಾಲದಲ್ಲಿ ಬೆಚ್ಚಗಿರಲು ಕಂಬಳಿ ಹಂಚುವ ಮೂಲಕ ತಮ್ಮ ಸೇವೆಯನ್ನು ಬದ್ಧತೆಯಿಂದ ಮಾಡುತ್ತಾ ಬಂದಿದ್ದಾರೆ. ಸಾಂಗ್ಲಿ, ಕೋಲ್ಹಾಪುರ, ಕೊಂಕಣದ ಕೆಲವು ಪ್ರದೇಶಗಳಲ್ಲಿ ವಿಪರೀತ ಪ್ರವಾಹ ಬಂದು ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗಲೂ ಅಲ್ಲಿನ ಜನರಿಗೆ ಆಹಾರ, ದಿನಸಿ ಮತ್ತಿತರ ಅಗತ್ಯ ವಸ್ತುಗಳನ್ನು ನೀಡಿ ಕಷ್ಟದಲ್ಲಿರುವವರ ಜೊತೆ ನಾವಿದ್ದೇವೆ ಎಂಬ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಈ ಸಂಸ್ಥೆಯ ಕನಸಿನ ಯೋಜನೆ ಶಿವಾಯ ಫುಡ್ ಡ್ರೈವ್. ಮುಂಬಯಿಯ ಟಾಟಾ ಆಸ್ಪತ್ರೆ, ಕೆಇಎಂ ಸೇರಿದಂತೆ ಪರೇಲ್ ಪರಿಸರದಲ್ಲಿರುವ ಕ್ಯಾನ್ಸರ್ ರೋಗಿಗಳು ರಿಯಾಯಿತಿ ದರದಲ್ಲಿ ಶುಶ್ರೂಷೆ ಪಡೆಯಲು ದೇಶದ ನಾನಾ ಭಾಗಗಳಿಂದ ಬರುತ್ತಾರೆ. ಇಲ್ಲಿ ರೋಗಿಗಳು ಮತ್ತು ಪರಿವಾರದವರಿಗೆ ಆಗಾಗ ಶಿವಾಯ ಫುಡ್ ಡ್ರೈವ್ ಯೋಜನೆಯಡಿಯಲ್ಲಿ ಕಳೆದ 1 ವರ್ಷದಲ್ಲಿ ಸುಮಾರು 14,52,500 ರೂಪಾಯಿ ವೆಚ್ಚದಲ್ಲಿ 36,312 ಜನರಿಗೆ ಊಟೋಪಚಾರದ ಸೌಲಭ್ಯವನ್ನು ನೀಡಿದೆ ಎನ್ನುವುದು ಈ ಸಂಸ್ಥೆಯ ಹೆಗ್ಗಳಿಕೆ. ಇಂತಹ ಸೇವೆಯನ್ನು ಪ್ರತಿದಿನ ಮಾಡಬೇಕು ಎನ್ನುವ ಅಭಿಲಾಷೆ ಈ ಸಂಸ್ಥೆಗಿದೆ. ನನ್ನ ದುಡಿಮೆಯ ಒಂದಂಶ ಸಮಾಜಕ್ಕೆ ಎನ್ನುವ ನೀತಿಯ ಫಲ ಶಿವಾಯ ಫೌಂಡೇಶನಿನ ಸದಸ್ಯರು ಪಾಲಿಸಿಕೊಂಡು ಬರುತ್ತಿರುವ ತತ್ವ. ಯಾವುದೇ ಪ್ರಚಾರ ಪ್ರಸಾರವಿಲ್ಲದೆ ತಮ್ಮಷ್ಟಕ್ಕೆ ತಾವು ಕೆಲಸ ಮಾಡುವ ಪರಿ ಅನನ್ಯವಾದುದು. ಸಮಾಜದ ನೊಂದವರಿಗಾಗಿ
ತಮ್ಮ ದುಡಿಮೆಯ ಒಂದಂಶವನ್ನು ವಿನಿಯೋಗಿಸುತ್ತಿರುವುದು ಸಂಸ್ಥೆ ಸ್ಥಾಪಿಸಿದ ತತ್ವ, ಸಿದ್ಧಾಂತ ಮತ್ತು ಬದ್ಧತೆಗೆ ಸಾಕ್ಷಿ. ಯಾವುದೇ ಜಾತಿ ಧರ್ಮದ ಪರಿಧಿ ಇಲ್ಲದೆ ಮಾನವೀಯತೆಯ ಕಳಕಳಿಯಿಂದ ಸೇವೆಯೇ ಜೀವನ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮುನ್ನಡೆಯುತ್ತಿರುವುದು ಶ್ಲಾಘನೀಯ ಅಂಶ. ಸತ್ಕಾರ್ಯವನ್ನು ನಿರ್ವಹಿಸುತ್ತಿರುವ ಈ ಸಂಸ್ಥೆಯು ಇಂದಿನ ಯುವ ಜನತೆಗೊಂದು ಮಾದರಿ ಸಂಸ್ಥೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಾವು ನನಗಾಗಿ ಬದುಕುವುದಕ್ಕಿಂತ ನಮಗಾಗಿ ಬದುಕಿದಾಗ ಸಮಾಜ ನಮ್ಮನ್ನು ಸದಾ ಸ್ಮರಿಸುತ್ತದೆ. ಸಾಮಾಜಿಕ ತುಡಿತ ನಮ್ಮಲ್ಲಿದ್ದಾಗ ಸಮಾಜದ ಜನರ ಮೇಲೆ ಕಾಳಜಿ ಮತ್ತು ಸೇವಾ ಮನೋಭಾವವು ನಮ್ಮಲ್ಲಿ ಮೂಡುತ್ತದೆ. ನಿಸ್ವಾರ್ಥ ಮನೋಭಾವನೆಯಿಂದ ಬಡವ ಬಲ್ಲಿದನೆಂಬ ಭೇದವ ಹೋಗಲಾಡಿಸಿ ಬಡವರಿಗೂ ಬದುಕುವ ಹಕ್ಕಿದೆ ಎಂಬ ಆತ್ಮವಿಶ್ವಾಸ ಮೂಡಿಸಿ ಕಣ್ಣೀರ ತೊಡೆದು ಮೊಗದಲ್ಲಿ ಮುಗುಳ್ನಗೆ ತರುವ ಶಿವಾಯ ಫೌಂಡೇಶನ್ನ ಕಾರ್ಯ ನಿರಂತರವಾಗಿರಲಿ. ಒಗ್ಗಟ್ಟು ಸಾಮರಸ್ಯದಿಂದ ಈ ಸಂಸ್ಥೆ ಅಭಿವೃದ್ಧಿ ಕಾಣಲಿ. ನಾಲ್ಕು ಕಡೆಗಳಿಂದ ನೆರವು ನೀಡುವ ಕೈಗಳಿಗೆ ಸಹಾಯ ಹಸ್ತ ಚಾಚಿ ಬರಲಿ ಎಂಬ ಹಾರೈಕೆಗೆ 5ನೆಯ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. 5ರ ಈ ಸಂಭ್ರಮ 50, 100ರ ಸಂಭ್ರಮವಾಗಲಿ ಎಂಬ ಆಶಯವೂ ಜೊತೆಯಲ್ಲಿದೆ. ಇದುವರೆಗೆ ಸುಮಾರು ಹೆಚ್ಚು ಕುಟುಂಬಗಳಿಗೆ ವೈದ್ಯಕೀಯ ನೆರವು ನೀಡಿ ತ್ವರಿತ ಸ್ಪಂದನೆಯಿಂದ ಸಕಾಲಿಕ ಶುಶ್ರೂಷೆ ನೀಡಿ ಜೀವ ಉಳಿಸಿದ ಭಾಗ್ಯವಂತ ಸಂಸ್ಥೆ ನಮ್ಮ ಶಿವಾಯ ಫೌಂಡೇಶನ್. ಸಾವಿರಾರು ಜನರಿಗೆ ಅನ್ನದಾನ, ಬುದ್ಧಿಮಾಂದ್ಯ ಮಕ್ಕಳಿಗೆ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಗಳಿಗೆ ನೆರವು ನೀಡಿ ಫೌಂಡೇಶನಿನ ಜೋಳಿಗೆಯಲ್ಲಿ ಒಂದಿಷ್ಟು ಪುಣ್ಯ ಕಟ್ಟಿಕೊಂಡಿದೆ. ನಮ್ಮ ಕೈಲಾದ ಒಂದಿಷ್ಟು ಸಹಾಯ ಸಹಕಾರ ನೀಡಿದರೆ ಬದುಕು ಪಾವನವಾದೀತು. ಇನ್ನೊಬ್ಬರ ಆರ್ತನಾದವ ಕೇಳಿ ಕಣ್ಣೀರ ಒರೆಸುವ ಕಾರ್ಯ ಮಾಡಿದಾಗ ಮನಸ್ಸಿಗೂ ಮುದ ನೀಡುತ್ತದೆ. ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಕೆಲಸದಲ್ಲಿ ಕೈ ಜೋಡಿಸೋಣ ಬನ್ನಿ. ವಂದನೆಗಳು.